ಹಾಯ್ ಎಲ್ಲೋ, ವೆಲ್ಕಮ್ ಟು ಮೈ ಚಾನಲ್. ಭಾಗ 1ರಿಂದ ಭಾಗ 3 ತನಕ ಯಾರೆಲ್ಲ ನೋಡಿಲ್ಲ ಈ ಕೂಡಲೇ ನೋಡಿ, ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಪ್ರೀತಿ ನನ್ನರಸಿ ಬಂತು ಭಾಗ 4. ಬಹುಶಃ ಕಾಲ ಮಿಂಚಿ ಹೋಗಿತ್ತು. ಕೌಶಿಕ್ ಸ್ಫೂರ್ತಿ ಒಬ್ಬರನ್ನೊಬ್ಬರು ಮೆಚ್ಚಿಕೊಂಡಾಯಿತು. ಇನ್ನೇನು ಮದುವೆನೂ ನಡೆಯುತ್ತೆ. ಆಮೇಲೆ ಸ್ಫೂರ್ತಿ ಮದುವೆ ಮಾಡಿಕೊಂಡು ಈ ಮನೆ ಬಿಟ್ಟು ಹೊರಟು ಹೋಗಿಬಿಡ್ತಾಳೆ. ಆ ಯೋಚನೆ ಬಹಳ ನೋವು ಕೊಡುತ್ತಿತ್ತು. ಸೀದಾ ರೂಮಿಗೆ ಹೋಗಿ ಸುಮ್ಮನೆ ಬೆಡ್ ಮೇಲೆ ಕೂತಿದ್ದೆ. ಬಾಗಿಲು ಬಡಿದ ಸದ್ದು. ಬಾಗಿಲು ತೆರೆದಾಗ ಸ್ಫೂರ್ತಿ ನಿಂತಿದ್ಲು. ಆರೆಂಜ್ ಬಣ್ಣದ ಮೈಸೂರು ಸಿಲ್ಕ್ ಸೀರೆ ಹುಟ್ಟ ಅವಳು ಅಪ್ಸರೆ ಥರ ಕಾಣಿಸ್ತಾ ಇದ್ಲು. ನನ್ನವಳಾಗಬೇಕಿದ್ದ ಹುಡುಗಿ. ಮತ್ತೆ ಪುನಃ ಬೇಸರ. ಊಟಕ್ಕೆ ಬರ್ತೀರಾ? ಬೆಳಗ್ಗೇನೂ ತಿಂಡಿ ಸರಿ ತಿಂದಿಲ್ಲ ನೀವು. ಮಧ್ಯಾಹ್ನ ಊಟ ಮಾಡಿದ್ರೋ ಇಲ್ವೋ ಅಂತ ಅವಳು ಕೇಳಿದಾಗ ಉತ್ತರಿಸುವ ಮನಸ್ಸು ಇರಲಿಲ್ಲ. ಹಾ, ಬರ್ತೀನಿ, ನೀನು ಹೋಗು ಅಂದೆ. ಊಟಕ್ಕೆ ಕುಳಿತ ಕೂಡಲೇ ಅಕ್ಕ ಸ್ಫೂರ್ತಿ ಮತ್ತೆ ಕೌಶಿಕ್ನ ವಿಷಯವನ್ನೇ ಹೇಳ್ತಾ ಇದ್ದಾಗ ಸಹಿಸಲಾಗುತ್ತಿರಲಿಲ್ಲ. ಕರಿಮಣಿ, ನಾವೇ ತೆಗಿಯೋಣ, ಸೀರೆ ಕಂಚಿಯಲ್ಲಿ ತಗೊಳ್ಳೋಣ. ಸಂತು, ನೀನು ಬರಬೇಕು, ಎಲ್ಲರೂ ಒಂದೇ ಕಲರ್ ಬಟ್ಟೆ ತಗೊಳ್ಳೋಣ ಅಕ್ಕ ಹೇಳ್ತಾನೆ ಇದ್ಲು. ಸ್ಫೂರ್ತಿ ಆರಾಮಾಗಿ ಊಟ ಮಾಡ್ತಾ ಇದ್ರು. ನನಗೆ ಊಟ ಸೇರ್ತಾ ಇರಲಿಲ್ಲ. ಊಟದ ಶಾಸ್ತ್ರ ಮುಗಿಸಿ ಕೈ ತೊಳೆದುಕೊಂಡು ಮೇಲೆ ಬಾಲ್ಕನಿಗೆ ಹೋಗಿ ನಿಂತೆ. ತಣ್ಣಗೆ ಗಾಳಿ ಬೀಸುತ್ತಿತ್ತು. ಮನಸ್ಸಿಗೆ ತುಸು ನೆಮ್ಮದಿ ಬೇಕಿತ್ತು. ಊಟ ಸರಿ ಮಾಡಿಲ್ಲ ನೀವು. ಯಾಕ್ರಿ? ತಗೊಳ್ಳಿ, ಹಾಲು ಕುಡೀರಿ ಅಂತ ನನ್ನ ಪಕ್ಕದಲ್ಲಿ ಬಂದು ನಿಂತಿದ್ದ ಸ್ಫೂರ್ತಿಳ ಕೈಯಿಂದ ಹಾಲಿನ ಗ್ಲಾಸ್ ತಗೊಂಡು ಹಾಲು ಕುಡಿದೆ. ನನ್ನ ಪಕ್ಕ ನಿಂತು ಆಗಸದ ಚಂದಿರನನ್ನೇ ದಿಟ್ಟಿಸಿ ನೋಡ್ತಾ ಇದ್ಲು. ಗಾಳಿಗೆ ಅವಳ ಮುಂಗುರುಗಳು ಅವಳ ಮುದ್ದಾದ ತುಂಬುಗೆನ್ನೆಯ ಮೇಲೆ ಹಾರಾಡುತ್ತಾ ಆಟವಾಡುತ್ತಿತ್ತು. ಏನು ಮುಗ್ಧತೆ! ಅದೆಷ್ಟು ಚಂದ ಅವಳು! ಚಂದ್ರ ಎಷ್ಟು ಚಂದ ಕಾಣ್ತಾ ಇದ್ದಾನೆ ಅಲ್ವಾ ಅಂತ ಕೇಳಿದ್ಲು ಚಂದ್ರನನ್ನೇ ನೋಡುತ್ತಾ. ನಿನ್ನಷ್ಟಲ್ಲ ಬಿಡು ಅಂತ ಅಂದೆ. ಅವಳ ಸೌಂದರ್ಯವನ್ನು ನೋಡುತ್ತಾ ಮೈಮರೆತು. ಆಮೇಲೆ ಹಾಗಂದದ್ದು ಸರಿ ಆಗಿಲ್ಲ ಅಂತ ಅನಿಸಿ, ಎಸ್, ತುಂಬ ಚಂದ ಕಾಣಿಸ್ತಾನೆ ಚಂದ್ರ ಅಂದೆ. ಸ್ಫೂರ್ತಿ, ನಿಂಗೆ ಮದುವೆ ಇಷ್ಟ ಇದೆಯಾ ಅಂತ ಕೇಳಿದೆ. ಏನೋ ಗೊತ್ತಿಲ್ಲ ರೀ, ನಿಮ್ಮಕ್ಕ ನೋಡಿದ್ದಾರೆ ಸಂಬಂಧ ಅಂದಮೇಲೆ ಒಳ್ಳೆದೇ ಇರ್ಬೋದಲ್ವಾ ಅಂದ್ಲು. ಹೀಗ್ಲೇ ಬೇಕಿತ್ತ ಮದುವೆ? ಬೇಗ ಆಯ್ತು ಅನಿಸ್ತಾ ಇಲ್ವಾ ಅಂತ ಕೇಳಿದೆ. ನಿಜ ಹೇಳಬೇಕು ಅಂದರೆ ನಂಗೇನೇನೂ ಗೊತ್ತಾಗ್ತಾ ಇಲ್ಲ. ಎಲ್ಲ ಅದೃಷ್ಟಕ್ಕೆ ನಡೀತಾ ಇದೆ. ಬೇಡ ಅನ್ನೋಕ್ಕೂ ಧೈರ್ಯ ಇಲ್ಲ. ನನ್ನವರು ಅಂತ ಯಾರೂ ಇಲ್ಲ. ಒಂದು ಹೆಣ್ಣಾಗಿ ಮುಂದೆ ಒಂಟಿ ಜೀವನ ನಡೆಸೋದು ಸೇಫ್ ಅಲ್ಲ, ಭಯ ಆಗುತ್ತೆ ಅಂದ್ಲು. ಅವಳ ಅಸಹಾಯಕತೆ ನೋಡಿ ನನ್ನ ಮನ ಮರುಗಿತು. ರಿಯಲಿ, ನಿನ್ನ ಕೈ ಹಿಡಿಯೋ ಹುಡುಗ ಲಕ್ಕಿ ಸ್ಫೂರ್ತಿ. ಎಷ್ಟು ಒಳ್ಳೆ ಗುಣ ನಿಂದು. ಮಲ್ಟಿ ಟ್ಯಾಲೆಂಟೆಡ್ ಹುಡುಗಿ ನೀನು. ತುಂಬ ಲವ್ವಿಂಗ್ ಆ್ಯಂಡ್ ಕೇರಿಂಗ್ ಕೂಡ. ನಿಂತರ ಹುಡುಗಿ ಸಿಗೋಕ್ಕೂ ಪುಣ್ಯ ಮಾಡಿರಬೇಕು ಅಂದೆ. ನಾಚಿಕೊಂಡು ಹೇಳಿದ್ಲು, ಹಾಗೇನಿಲ್ಲ ಬಿಡಿ, ನಿಮ್ಮ ಥರ ಗಂಡು ಸಿಗೋಕ್ಕೂ ಹುಡುಗಿಯರು ಪುಣ್ಯ ಮಾಡಿರ್ಬೇಕು. ಆಸ್ತಿ ಅಂತಸ್ತು ಎಲ್ಲ ಇದ್ರೂ ನಿಮ್ಗೆ ಅಹಂಕಾರ ಅನ್ನೋದು ಇಲ್ಲ, ದರ್ಪ ಇಲ್ಲ ಅಂತ ಅವಳು ನನ್ನ ಇನ್ನೂ ಹೊಗಳಿದ್ಲು. ಸಾಕ್ ಹೊಗಳಿದ್ದು ಅಂದೆ. ನೀನ್ ಹೋದ್ರೆ ನಂಗೆ ಯಾರು ಕೇರ್ ಮಾಡೋರು ಸ್ಫೂರ್ತಿ ಅಂತ ಬೇಸರದಲ್ಲಿ ಕೇಳಿದೆ. ತಟ್ಟನೆ ನನ್ನ ಮುಖ ನೋಡಿದ್ಲು. ನನ್ನ ವೇದನೆ ನೋಡಿ ಅವಳ ಕಣ್ಣು ತುಂಬಿ ಬಂದು ಪಳಪಳ ಹೊಳೆದಿತ್ತು. ನಂಗೂ ನಿಮ್ಮ ಥರ ಕೇರ್ ಯಾರೂ ಮಾಡಿಲ್ಲ, ಮಾಡೋದೂ ಇಲ್ಲ ರೀ. ನಂಗೊತ್ತಿಲ್ಲ ನನ್ನ ಕೈ ಹಿಡಿತಿರೋ ಹುಡುಗ ನಿಮ್ಮ ಥರ ನನಗೆ ಪ್ರೀತಿ ಕಾಳಜಿ ಮಾಡ್ತಾನೋ ಇಲ್ವೋ ಅಂತ ಅಂದು ಆಚೆ ತಿರುಗಿ ಕಣ್ಣುಜ್ಜಿಕೊಂಡ್ಲು. ಮದ್ವೆ ಮಾಡ್ಕೊಂಡು ನನ್ನ ಬಿಟ್ಟು ಹೋಗ್ಬೇಡ ಸ್ಫೂರ್ತಿ, ಪ್ಲೀಸ್ ಅಂತ ಪುಟ್ಟ ಹುಡುಗನಂತೆ ಅವಳಲ್ಲಿ ಬೇಡಿಕೊಂಡೆ. ಹೇ ಸಂತು, ಎಲ್ಲಿದ್ದೀಯೋ? ಕಂಚಿಗೆ ಇಲ್ಲಿಂದ ದೂರ ಎಷ್ಟಾಗುತ್ತೆ ಅಂತ ರಾಂಗ್ ಟೈಮಲ್ಲಿ ನನ್ನಕ್ಕ ಅಲ್ಲಿ ಎಂಟ್ರಿ ಕೊಟ್ಟಾಗ ಬಂದಿದ್ದ ಸಿಟ್ಟು ಅಷ್ಟಿಷ್ಟಲ್ಲ. ಅದ್ಯಾಕೆ ಎಲ್ಲ ವಿಚಾರದಲ್ಲೂ ನಿಂಗೆ ಅಷ್ಟೊಂದು ಗಡಿಬಿಡಿ ಅಕ್ಕ? ಇವತ್ತೇ ಹೋಗಿ ಹುಡುಗನ ಮೀಟ್ ಮಾಡಿಸಿ ಬಂದಾಯ್ತು. ಸ್ವಲ್ಪ ದಿನ ಹೋಗ್ಲಿ, ಸೀರೆ ತೆಗಿಯೋಕೇನ್ ಗಡಿಬಿಡಿ ಅಂತ ಸ್ವಲ್ಪ ಇರಿಟೇಟ್ ಆಗಿ ಹೇಳಿದೆ. ಇಲ್ಲ ಕಣೋ, ಆದಷ್ಟು ಬೇಗ ಆಗ್ಬೇಕು ಕೆಲಸ ಎಲ್ಲ. ನಾಳೆ ಎಮ್ಮವನ ಮನೆ ಹಾಳು ಅಂತ ಕೇಳಿಲ್ವಾ ನೀನು? ಸುಮ್ಮನೆ ಲೇಟ್ ಮಾಡೋದು ಬೇಡ. ಆದಷ್ಟು ಬೇಗ 1 ತಿಂಗಳೊಳಗೆ ಮದುವೆ ಮಾಡಿಬಿಡಬೇಕು ಅಂತ ಅಕ್ಕ ಹೇಳಿದಾಗ, ಅಕ್ಕ ನೀನೇ ಎಲ್ಲ ಡಿಸೈಡ್ ಮಾಡಿದ್ರೆ ಹೇಗೆ? ಸ್ಫೂರ್ತಿ ಇಷ್ಟ ಕಷ್ಟನೂ ನೋಡ್ಬೇಕಲ್ವಾ? ಇಷ್ಟು ಬೇಗ ಮದುವೆ ಅವಳಿಗೆ ಇಷ್ಟ ಇದೆಯೋ ಇಲ್ವೋ ಅಂತ ಕೇಳ್ಕೊಂಡಿದ್ಯಾ ನೀನು? ಎಲ್ಲದಕ್ಕೂ ಯಾಕೆ ಗಡಿಬಿಡಿ
ಅಂತ ನಾನು ಹೇಳಿದಾಗ ಅವಳತ್ರ ಕೇಳದೆ ಯಾವುದೇ ನಿರ್ಧಾರ ತಗೊಂಡಿಲ್ಲ ನಾನು ಸಂತು, ಅಲ್ವಾ ಸ್ಫೂರ್ತಿ ಅಂತ ಅಕ್ಕ ಕೇಳಿದಾಗ ಹೌದು ಅಂತ ಹೇಳೋ ಹಾಗೆ ಸ್ಫೂರ್ತಿ ತಲೆ ಅಲ್ಲಾಡಿಸಿದಾಗ ಸಿಟ್ನಲ್ಲಿ ನನ್ನ ತಲೆ ಕೆಟ್ಟೋಗಿ ಅಲ್ಲಿಂದ ಹೊರಟೆ. ಓಕೆ, ಏನ್ ಬೇಕಿದ್ರೂ ಮಾಡ್ಕೊಳ್ಳಿ, ನಿಮ್ಮಿಷ್ಟ. ನಾಳೆ ನನಗೆ ಕಂಚಿಗೆ ಬರೋಕ್ಕಾಗಲ್ಲ, ಇಂಪಾರ್ಟೆಂಟ್ ಮೀಟಿಂಗ್ ಇದೆ ಅಂತ ಹೇಳುತ್ತಾ ಹೊರಟೆ. ಹೇ ಸಂತು, ನೀನು ಕೌಶಿಕ್ನ ನೋಡೇ ಇಲ್ಲ ಅಲ್ವಾ? ನೋಡು ಸ್ಫೂರ್ತಿ ಮತ್ತೆ ಕೌಶಿಕ್ ಜೋಡಿ ಹೆಂಗಿರುತ್ತೆ ಅಂತ ಎಂದು ಹೇಳ್ತಾ ಅಕ್ಕ ನನ್ನ ಹತ್ರ ಅವರ ಮೊಬೈಲ್ ತಗೊಂಡು ಬಂದ್ಲು. ನನಗೆ ಫೋಟೋ ನೋಡಿ ಇನ್ನಷ್ಟು ಗಾಸಿಗೊಳ್ಳೋ ಮನಸ್ಸಿರಲಿಲ್ಲ. ಇನ್ನೊಮ್ಮೆ ನೋಡ್ತೀನಿ, ತಲೆ ನೋಯ್ತಿದೆ ಅಂತ ಹೇಳ್ತಾ ಅಲ್ಲಿಂದ ಮುಂದೆ ಹೋದ್ರೂ ಅಕ್ಕ ಬಿಡ್ಲಿಲ್ಲ. ಹೇ ಸಾಕ್ಬಿಡೋ, 1 ನಿಮಿಷ ಒಂದು ಫೋಟೋ ನೋಡೋದ್ರಲ್ಲೇನಿದೆ, ತಲೆನೋವಾದ್ರೆ ಅಮೃತಾಂಜನ್ನ ತಿಕ್ಕಿಕೊಂಡ್ರಾಯ್ತು ಅಂತ ಹೇಳ್ತಾ ಅಕ್ಕ ನನ್ನ ನಿಲ್ಲಿಸಿ ಫೋಟೋ ತೋರಿಸಿದ್ಲು. ಒಲ್ಲದ ಮನಸ್ಸಲ್ಲೇ ಫೋಟೋ ನೋಡಿದೆ. ನೋಡಿ ಒಂದು ಕ್ಷಣಕ್ಕೆ ಸ್ತಬ್ಧನಾದೆ. ಅದು ಮೊನ್ನೆ ನಾನು ಮತ್ತು ಸ್ಫೂರ್ತಿ ನಿಂತುಕೊಂಡಾಗ ಅಕ್ಕ ತೆಗೆದ ಫೋಟೋ. ಹೇಗಿದೆ ಜೋಡಿ, ಚೆನ್ನಾಗಿದೆ ಅಲ್ವಾ ಅಂತ ಕೇಳಿ ಅಕ್ಕ ನಕ್ಕಳು. ಸ್ಫೂರ್ತಿಳನ್ನ ನೋಡಿದೆ. ಅವಳು ನಾಚಿ ಕೆಂಪಾಗಿದ್ಲು. ಏನ್ ಹೇಳ್ಬೇಕು ತಿಳಿಲಿಲ್ಲ. ಹೇ ಲೂಸು, ಹೀಗ್ಲಾದ್ರೂ ಹೇಳೋ ಸ್ಫೂರ್ತಿ ನಿಂಗೆ ಬೇಕು ಅಂತ. ನಿನ್ ಹೊದ್ದಾಟ ನೋಡಿ ಸಾಕಾಯ್ತು. ಇಲ್ಲ ಅಂದ್ರೆ ನಿಜವಾಗ್ಲೂ ನಮ್ಮ ಕೌಶಿಕ್ಗೆ ಅವಳನ್ನ ತೋರಿಸ್ತೀನಿ ಅಂದ್ಲು. ನಾನು ಆ ಶಾಕ್ನಿಂದ ಹೊರಗೆ ಬಂದಿರಲಿಲ್ಲ. ಏನ್ ನಡೀತಿದೆ ಇಲ್ಲಿ ಅಂತ ಕೇಳಿದೆ ಕನ್ಫ್ಯೂಸ್ ಆಗಿ. ಅಕ್ಕ ಕತೆ ಶುರು ಮಾಡಿದ್ಲು. ನಾನು ಇಲ್ಲಿಗೆ ಬಂದ್ಮೇಲೆ ಸ್ಫೂರ್ತಿಯ ಚಂದ, ಅವರ ಗುಣ, ನಡತೆ ಎಲ್ಲವನ್ನೂ ಬಹಳ ಸೂಕ್ಷ್ಮವಾಗಿ ಗಮನಿಸಿ ಅವಳನ್ನು ಇಷ್ಟಪಟ್ಟೆ ಸಂತು. ನಿನ್ನ ಆಸ್ತಿ ಅಂತಸ್ತು ಎಲ್ಲ ನೋಡಿ, ನಿನ್ನ ಹಿಂದೆ ಸುತ್ತಾಡೋ ಎಷ್ಟೋ ಹುಡುಗಿಯರನ್ನು ನೋಡಿ ಸಾಕಾಗಿ ನಂಗೂ ನಿನ್ನ ಚೆನ್ನಾಗಿ ನೋಡ್ಕೊಳ್ಳೋ ಹುಡುಗಿ ಸಿಕ್ಕಿದ್ರೆ ಸಾಕು ಅಂತ ಅನಿಸಿತ್ತು. ಅದಕ್ಕೆ ದುಡ್ಡಿನ ಆಸೆ ಇಲ್ದೇನೆ ನಿನ್ನನ್ನು ಪ್ರೀತಿಸೋ ಹುಡುಗಿ ಸಿಕ್ಕಿದ್ರೆ ಚೆನ್ನಾಗಿತ್ತು ಅಂತ ಅಂದ್ಕೋತಾನೆ ಇದ್ದೆ. ಒಂದಿನ ಸ್ಫೂರ್ತಿ ನನ್ನ ಹತ್ರ ಬಂದು ಆದಷ್ಟು ಬೇಗ ನಾನು ನಿನ್ನ ಜೊತೆ ಮಾತಾಡಿ ಅವಳನ್ನ ವೃದ್ಧಾಶ್ರಮಕ್ಕೆ ಕಳಿಸಿಕೊಡಬೇಕು ಅಂತ ಕೇಳಿಕೊಂಡ್ಲು. ಇಷ್ಟು ದೊಡ್ಡ ಬಂಗ್ಲೆಯಲ್ಲಿ ಆರಾಮಾಗಿ ತಿಂದ್ಕೊಂಡಿರೋದು ಬಿಟ್ಟು ಇಲ್ಲಿಂದ ಹೋಗ್ಬೇಕು ಅಂತ ಅವಳು ಬಯಸಿದಾಗ ಅವಳು ಸ್ವಾಭಿಮಾನಿ ಹೆಣ್ಣು ಅಂತ ತಿಳಿಯಿತು. ಅವಳ ಆಚಾರ ವಿಚಾರ ಎಲ್ಲವನ್ನೂ ನೋಡಿದ್ಮೇಲೆ ಅವಳು ನಿನ್ ಮನೇನ ಚೆನ್ನಾಗೇ ನಿಭಾಯಿಸ್ತಾಳೆ ಅಂತ ಗೊತ್ತಾಯ್ತು. ನೀನ್ ಮೀಟಿಂಗ್ನಲ್ಲಿ ಬ್ಯುಸಿ ಆದಾಗ ಊಟ ತಿಂಡಿ ಮಾಡದೆ ನಿಂಗೋಸ್ಕರ ಅವಳು ಕಾಯೋದು, ನೀನ್ ತಿಂದಿಲ್ಲ ಅಂತ ಅವಳು ನೊಂದ್ಕೊಳ್ಳೋದು, ನಿಂಗೆ ಇಷ್ಟ ಆಗಿರೋ ಅಡುಗೆ ಮಾಡೋದು, ನಿನ್ನ ಬೇಕು ಬೇಡ ಎಲ್ಲವನ್ನೂ ತಾನೇ ನೋಡ್ಕೊಂಡಾಗ ಅವಳು ನಿನ್ನ ಇಷ್ಟಪಡ್ತಿದ್ದಾಳೆ ಅಂತ ಖಾತ್ರಿ ಆಯ್ತು ನಂಗೆ. ನಮ್ ಸಂತೂನ ಮದ್ವೆ ಆಗ್ತೀಯ ಸ್ಫೂರ್ತಿ ಅಂತ ನಾನು ಕೇಳಿಯೇ ಬಿಟ್ಟೆ. ಅಯ್ಯೋ, ಏನ್ ಮಾತಾಡ್ತಾ ಇದ್ದೀರಿ ಅಕ್ಕ? ಅವರೇನೋ ಅವರ ಅಂತಸ್ತೇನೋ, ಅವರ ಅಂತಸ್ತಿಗೆ ಒಂದು ಹುಡುಗಿ ನೋಡಿ ಅಕ್ಕ. ಅವರು ನಂಗೆ ಆಶ್ರಯ ಕೊಟ್ಟ ಮಹಾನುಭಾವ. ಅಂತವರ ಹೆಂಡ್ತಿ ಆಗೋ ಕನಸು ಕಾಣೋ ಸ್ವಾರ್ಥಿ ಅಲ್ಲ ನಾನು. ಅವರ ಮೇಲೆ ತುಂಬಾ ಭಕ್ತಿ ಗೌರವ ಇದೆ ನಂಗೆ. ಅವರ ಹಿತೈಷಿಯಾಗಿ ಸಾಯೋ ತನಕ ಅವರ ಸಹಾಯ ಮರೆಯದೆ ಅವರನ್ನು ಆರಾಧಿಸ್ತೀನಿ ಅಕ್ಕ ಅಂದಾಗ ನಮ್ಮ ಮನೆ ಸೊಸೆ ಅಂತ ಆದ್ರೆ ಇವಳೇ ಆಗ್ಬೇಕು ಅಂತ ನಂಗೆ ತುಂಬಾ ಆಸೆ ಆಯಿತು. ಅದೆಲ್ಲ ಬೇಡ ಸ್ಫೂರ್ತಿ, ಸಂತೂನ ನೀನ್ ಇಷ್ಟಪಡ್ತಿದ್ಯೋ ಇಲ್ವೋ ಅಂತ ನಾನು ಕೇಳಿದಾಗ ಅದು ಆಗಲ್ಲ, ಅವರ ಮೇಲೆ ನಂಗೆ ಪ್ರೀತಿ ಇದೆ, ಆದ್ರೆ ಅದು ಆ ಪ್ರೀತಿ ಅಲ್ಲ ಅಂತ ರಾಗ ಹೇಳಿದ್ಲು. ಅದೆಲ್ಲ ಬೇಡ, ಜಸ್ಟ್ ಕೇಳಿದ್ದಕ್ಕೆ ಉತ್ತರ ಕೊಡು. ನಿಂಗೆ ಸಂತು ಅಂದ್ರೆ ಇಷ್ಟ ಇಲ್ವಾ ಅಂತ ಕೇಳಿದಾಗ ಹೌದಕ್ಕ, ಆದ್ರೆ ಅಂತ ಅವಳು ಉತ್ತರಿಸಿದಾಗ ಸರಿ ಬಿಡು, ನಾನೇ ಮದ್ವೆ ಬಗ್ಗೆ ಅವನ ಹತ್ರ ಮಾತಾಡ್ತೀನಿ ಅಂದೆ. ಬೇಡ ಅಕ್ಕ ಪ್ಲೀಸ್, ಅವರು ನಂಗೆ ಆಶ್ರಯ ಕೊಟ್ಟಿದ್ದಾರೆ. ಅವರಿಗೆ ನನ್ ಮೇಲೆ ಅಂತಹ ಭಾವನೆ ಇಲ್ದೇನೆ ಇರಬಹುದು. ಸುಮ್ನೆ ನೀವು ಕೇಳಿದ್ರೆ ದಾಕ್ಷಿಣ್ಯಕ್ಕೆ ಮಣಿದು ಅವರು ಒಪ್ಕೋಬಹುದು, ಅಥವಾ ಅನಾಥೆಯಾದ ನಂಗೆ ಬಾಳು ಕೊಡಬೇಕು ಅನ್ನೋ ಉದಾರತೆ ತೋರಿಸೋಕೆ ಒಪ್ಕೋಬಹುದು. ಪ್ಲೀಸ್ ಅಕ್ಕ, ಈ ವಿಷಯ ಇಲ್ಲಿಗೆ ಬಿಟ್ಟು ಬಿಡಿ, ನನ್ನನ್ನು ವೃದ್ಧಾಶ್ರಮಕ್ಕೆ ಕಳಿಸಿಕೊಡಿ ಅಂತ ತುಂಬಾ ರಿಕ್ವೆಸ್ಟ್ ಮಾಡಿದ್ಲು. ಕೊನೆಗೆ ಅವಳಿಗೆ ಸಮಾಧಾನ ಮಾಡಿ ಹೇಳಿದೆ, ಸರಿ, ಸಂತು ಮನಸ್ಸಲ್ಲಿ ಏನಿದೆ ಅಂತ ನೋಡೋಣ. ಅವನಿಗೂ ನಿನ್ನ ಮೇಲೆ ಪ್ರೀತಿ ಇದೆ ಅಥವಾ ನಿನ್ನ ಮೇಲೆ ಅಭಿಮಾನ, ಗೌರವ, ಕಾಳಜಿ ಇದೆ ಅಂತಾದ್ರೆ ಮಾತ್ರ ಮದುವೆ ವಿಚಾರ ಅವನಲ್ಲಿ ಮಾತಾಡ್ತೀನಿ. ಆದ್ರೆ ಅದಕ್ಕೆ ನಂಗೆ ನಿನ್ನ ಸಹಕಾರ ಬೆಂಬಲ ಬೇಕು ಸ್ಫೂರ್ತಿ. ಸಂತು ಮನಸ್ಸಲ್ಲೇನಿದೆ ಅಂತ
ನಾನು ತಿಳಿದುಕೊಳ್ಳೋವರೆಗೂ ನೀನು ನಾನು ಹೇಳಿದ ಹಾಗೆ ನಡ್ಕೋಬೇಕು ಅಂತ ಹೇಳಿ ಸ್ಫೂರ್ತಿಳನ್ನು ಒಪ್ಸಿ ಕೌಶಿಕ್ನ ವಿಷಯ ತೆಗೆದು ನಾಟಕ ಹಾಡಿದೆ. ಸ್ಫೂರ್ತಿಳನ್ನು ಕೌಶಿಕ್ಗೆ ನೋಡೋದು ಅಂತ ನಾನಂದಾಗ್ಲೇ ನಿನ್ನ ಮುಖಭಾವ ಗಮನಿಸಿದ್ದೆ ನಾನು. ಆದ್ರೂ ನೀನಾಗೆ ಸ್ಫೂರ್ತಿಳನ್ನು ಇಷ್ಟಪಡೋ ವಿಷಯ ಹೇಳ್ಬೇಕು ಅಂತ ಕಾಯ್ತಾ ಇದ್ದೆ. ಇವತ್ತು ನಾವು ಕೌಶಿಕ್ನ ಮೀಟ್ ಮಾಡೋಕ್ಕೆ ಹೋಗಿದ್ದೆಲ್ಲ ಸಂತು. ಸ್ಫೂರ್ತಿಳನ್ನ ನಮ್ಮಪ್ಪನಿಗೆ ತೋರಿಸಿ ಅವರನ್ನ ಒಪ್ಪಿಸಿ ಅವರಿಂದ ಆಶೀರ್ವಾದ ಪಡೆದುಕೊಂಡು ಬರೋಣ ಅಂತ ಹೋದ್ವಿ. ಅದಕ್ಕೆ ಬರೋದು ಲೇಟ್ ಆಯ್ತು. ಅಪ್ಪನಿಗೆ ಸ್ಫೂರ್ತಿ ತುಂಬಾ ಇಷ್ಟ ಆದ್ಲು ಸಂತು. ಆದಷ್ಟು ಬೇಗ ಮದುವೆ ಮಾಡಿ ಮುಗಿಸಿಬಿಡೋಣ ಅಂದ್ರು ಅಪ್ಪ ಅಂತ ಅಕ್ಕ ಹೇಳ್ತಾ ಇದ್ದಾಗ ಯಾವುದೋ ಒಂದು ಹೊಸ ಲೋಕಕ್ಕೆ ಹೋಗಿ ಬಂದ ಫೀಲಿಂಗ್ ನಂಗೆ. ಸ್ಫೂರ್ತಿಳ ಮುಖ ನೋಡಿದೆ. ಅವಳು ನಾಚಿಕೊಂಡು ಮುಖ ಕೆಳಗೆ ಮಾಡಿ ನಿಂತಿದ್ಲು. ಹೇ ಸಂತು, ಹೇಳೋ, ಹೇಗೆ? ಸ್ಫೂರ್ತಿ ಬೇಕೋ ಬೇಡವೋ ನಿಂಗೆ? ಕೌಶಿಕ್ಗೆ ತೋರಿಸ್ಲಾ ಸ್ಫೂರ್ತಿನಾ ಅಂತ ಹೇಳಿ ಅಕ್ಕ ಕಣ್ಣು ಮಿಟುಕಿಸಿದ್ಲು. ಬೇಕು ಬೇಕು, ಸ್ಫೂರ್ತಿ ನಂಗೆ ಬೇಕಕ್ಕ, ಥ್ಯಾಂಕ್ ಯು ಸೋ ಮಚ್ ಅಂತ ನಾನು ಹೇಳಿದ್ದೆ. ಸರಿ, ನೀವಿಬ್ರು ಮಾತಾಡ್ಕೊಳ್ಳಿ, ನಾನು ವರ್ಷನ ಮಲಗಿಸ್ತೀನಿ ಅಂತ ಹೇಳಿ ಅಕ್ಕ ಹೋದ್ಲು. ಏನ್ ಮಾತಾಡ್ಬೇಕೋ ತಿಳಿಲಿಲ್ಲ. ದಯವಿಟ್ಟು ನನ್ನ ಕ್ಷಮಿಸಿಬಿಡಿ, ನಿಮ್ಮ ಮನಸ್ಸಿಗೆ ತುಂಬಾ ನೋವಾಗಿದೆ ನನ್ನಿಂದ ಅಂತ ಸ್ಫೂರ್ತಿ ಸಪ್ಪೆ ಮೊರೆ ಮಾಡಿ ಹೇಳಿದ್ಲು. ಹೌದು, ನನ್ ಮನಸ್ಸಿಗೆ ತುಂಬಾ ಬೇಜಾರ್ ಮಾಡಿದ್ಯಾ ನೀನು. ಎಷ್ಟು ಟೆನ್ಷನ್ ಆಗಿತ್ತು ಗೊತ್ತಾ ನಂಗೆ. ಅದಕ್ಕೆ ನಿಂಗೆ ಶಿಕ್ಷೆ ಆಗ್ಲೇಬೇಕು ಸ್ಫೂರ್ತಿ. ಮದುವೆ ಆದ್ಮೇಲೆ ಕೊಡ್ತೀನಿ ನಿಂಗೆ ಶಿಕ್ಷೆ, ಸಿಹಿಯಾದ ಶಿಕ್ಷೆ ಅಂತ ಅಂದಾಗ ಅವಳು ನಾಚಿಕೊಂಡು ಬಾಲ್ಕನಿಯಿಂದ ಒಳಗೆ ಹೋಗೋದಕ್ಕೆ ರೆಡಿಯಾಗಿ ಹೊರಟಾಗ ಬಾಗಿಲಿಗೆ ಅಡ್ಡ ನಿಂತೆ. ಬಾಲ್ಕನಿ ಬಾಗಿಲು ಹಾಕಿದೆ. ಅವಳಿಗೆ ಕಸಿವಿಸಿ ಐ ಲವ್ ಯು ಸ್ಫೂರ್ತಿ ಅಂತ ಅವಳ ಕೈ ಹಿಡಿದುಕೊಂಡು ಹೇಳಿದ್ದೆ. ಅವಳು ಮಾತಾಡಲಿಲ್ಲ. ಅವಳನ್ನು ಹತ್ತಿರ ಹಿಡಿದು ಅವಳ ಕೆನ್ನೆಗಳನ್ನು ನನ್ನ ಬೊಗಸೆಯಲ್ಲಿ ತುಂಬಿಕೊಂಡು ಅವಳ ಹಣೆಗೊಂದು ಮುತ್ತಿಟ್ಟೆ. ಕೂಡ್ಲೇ ಹುಡುಗಿ ನನ್ನನ್ನು ಜೋರಾಗಿ ತಬ್ಬಿಕೊಂಡ್ಲು. ನಾನು ತಬ್ಬಿಕೊಂಡೆ. ಹುಡುಗಿ ಅಳೋದಕ್ಕೆ ಶುರು ಮಾಡಿದಾಗ ಅವಳ ಮುಖ ಮೇಲೆತ್ತಿ ಏನಾಯ್ತು ಚಿನ್ನ ಅಂತ ಕೇಳಿದೆ. ಏನಿಲ್ಲ ರೀ ಅಂತ ಹೇಳಿ ಅಪ್ಪಿಕೊಂಡ್ಲು. ರಾತ್ರಿಯ ಹೊತ್ತು ಹರಿಯದ ಕಾಮನೆಗಳು ಹೆಚ್ಚಿ ಮೈ ಬಿಸಿ ಏರಿತ್ತು. ಇನ್ನೇನೂ ತಪ್ಪುಗಳು ನಡೆಯೋದು ಬೇಡ ಎಂದು ಅವಳ ಹಣೆಗೆ ಮುತ್ತಿಟ್ಟು ಹೋಗು ಮಲ್ಕೋ, ಯಾವ ಯೋಚನೆಯೂ ಬೇಡ ಇನ್ನು ಅಂತ ಹೇಳಿ ಬಾಲ್ಕನಿಯಿಂದ ಒಳಗೆ ಅವಳನ್ನು ಕರ್ಕೊಂಡು ಬಂದೆ. ಅವಳ ರೂಮಿಗೆ ಕಳುಹಿಸಿ ನಾನು ನನ್ನ ರೂಮಿಗೆ ಹೋದೆ. ಮನಸ್ಸಿಗೆ ಆದ ಖುಷಿಯಲ್ಲಿ ಎಷ್ಟು ಹೊತ್ತಾದರೂ ನಿದ್ದೆನೇ ಬರಲಿಲ್ಲ. ಬೆಳಗ್ಗೆ ನಾನೇಳುವಾಗ ಬಹಳ ಲೇಟಾಗಿತ್ತು. ರಾತ್ರಿ ಸರಿಯಾಗಿ ನಿದ್ದೆ ಬಂದಿರಲಿಲ್ಲ. ಫ್ರೆಶಪ್ ಆಗಿ ಡೈನಿಂಗ್ ಟೇಬಲ್ಗೆ ಬಂದು ಕೂತೆ. ಮೊಬೈಲ್ನಲ್ಲಿ ವಿಷ್ಣು ಸಹಸ್ರನಾಮ ಪ್ಲೇ ಮಾಡಿ ಅಕ್ಕ ಸ್ಫೂರ್ತಿ ಇಬ್ರು ಪಠಣ ಮಾಡ್ತಾ ಇದ್ರು. ಅಕ್ಕ ಬಂದು ಡೈನಿಂಗ್ ಟೇಬಲ್ನಲ್ಲಿ ನಂಗೆ ಟೀ ತಂದಿಟ್ಲು. ನಿಧಾನವಾಗಿ ಟೀ ಕುಡಿದೆ. ವಿಷ್ಣು ಸಹಸ್ರನಾಮ ಮುಗಿದ ಕೂಡಲೇ ಅಕ್ಕನ ಪಾರಾಯಣ ಶುರುವಾಯಿತು. ಸಂತು, ಕಂಚಿಗೆ ಯಾವತ್ ಕರ್ಕೊಂಡು ಹೋಗ್ತೀಯಾ ಹೇಳು? ಅಕ್ಕ, ನೆನ್ನೆನೇ ಹೇಳಿದ್ದೀನಿ ನಿಂಗೆ, ಪ್ಲೀಸ್ ಗಡಿಬಿಡಿ ಮಾಡ್ಬೇಡ ನೀನು ಅಂತ ನಾನು ಹೇಳ್ತಾ ಇರುವಾಗ್ಲೇ ಅಕ್ಕನಿಗೆ ಸಿಟ್ಟು ಬಂತು. ನೆನ್ನೇನು ಇದೇ ಮಾತು ಅಂದೆ ನೀನು. ನಿಂಗೆ ನಿಜವಾದ ಕಾರಣ ಬೇಕಾ? ಹೋಗಿ ಹೇಳ್ತೀನಿ ಕೇಳೋ. ಸ್ಫೂರ್ತಿಳನ್ನ ಮದುವೆ ಆಗದೇನೆ ಹೀಗೆ ಇಲ್ಲಿ ಇಟ್ಟುಕೊಳ್ಳೋದು ಸರಿಯಲ್ಲ. ನಿಂಗೂ ಅವಳಿಗೂ ಇಬ್ರಿಗೂ ಒಳ್ಳೇದಲ್ಲ. ಎಷ್ಟು ದಿನ ಅಂತ ನೀನು ಇದನ್ನೆಲ್ಲ ಮುಚ್ಚಿಡೋದು? ಕೆಲಸದವರನ್ನು ಮನೆಗೆ ಕಳಿಸಿಬಿಡೋದು ಸಾಕಿನ್ನು. ಕೊರೋನಾ ಹೋಗೋದಿಲ್ಲ. ಸೊ ನಾವೇ ಕ್ಲೋಸ್ ರಿಲೇಟಿವ್ಸ್ ಇಟ್ಕೊಂಡು ಮದುವೆ ಮುಗಿಸಿದ್ರೆ ಆಯ್ತು. ಕೊರೋನಾ ಹೋದ್ಮೇಲೆ ಬೇಕಾದ್ರೆ ಒಂದು ದೊಡ್ಡ ಪಾರ್ಟಿ ಇಟ್ಕೋ. ನಾನ್ ಬಂದು ತುಂಬಾ ದಿನ ಆಯ್ತು. ಸ್ಫೂರ್ತಿ ಜೊತೆ ನಿನ್ನ ಮದುವೆ ಮಾಡಿ ಮುಗಿಸಿದ್ರೆ ನಂಗೂ ನೆಮ್ಮದಿ. ಹಾಗಂತ ಸ್ಫೂರ್ತಿಳನ್ನ ವೃದ್ಧಾಶ್ರಮಕ್ಕೆ ಕಳುಹಿಸಿ ಆಮೇಲೆ ನಿಮ್ಮ ಮದುವೆ ಮಾಡೋಕ್ಕೂ ನಂಗಿಷ್ಟ ಇಲ್ಲ. ಅವಳು ಈ ಮನೆಗೆ ಬಂದು ಇಲ್ಲಿಯವಳಾಗೀನೇ ಇದ್ದು ಬಿಡ್ಲಿ ಅನ್ನೋ ಆಸೆ ನಂಗೂ. ಅಕ್ಕ ಹೇಳಿದ್ದು ಯೋಚಿಸಬೇಕಾದ ವಿಷಯವೇ. ಸಾರಿ ಅಕ್ಕ, ನಿಂಗೆ ಬೇಜಾರಾಗಿದ್ರೆ ನಾಳೆ ಹೋಗೋಣ. ಇವತ್ತು ತುಂಬಾ ಕೆಲಸ ಇದೆ ನಂಗೆ. ನೀನೇ ಮದುವೆ ಡೇಟ್ ಎಲ್ಲ ಫಿಕ್ಸ್ ಮಾಡು, ಸ್ಫೂರ್ತಿ ಹತ್ರ ಮಾತಾಡಿ ಅಂತ ಹೇಳಿದೆ. ಮರುದಿನ ಅವರನ್ನು ಕರ್ಕೊಂಡು ಕಂಚಿಗೆ ಹೋದೆ. ಹೆಂಗಸರ ಶಾಪಿಂಗ್ ಅಂದ್ರೆ ಕೇಳ್ಬೇಕೇ? ಈ ಟ್ವಿನ್ನಿಂಗ್ ಕಾನ್ಸೆಪ್ಟ್ ಬಂದ್ಮೇಲಂತೂ ಕೇಳೋದೇ ಬೇಡ. ಸ್ಫೂರ್ತಿ ಅಂತೂ ಎಲ್ಲದಕ್ಕೂ ಓಕೆ ಅನ್ನೋ ಹಾಗೆ ತಲೆ ಆಡಿಸ್ತಾ ಇದ್ಲು. ಅಂಗಡಿಯಲ್ಲಿ ಸೇಲ್ಸ್ ಗರ್ಲ್ ಸುಮಾರು ಸೀರೆ ಸ್ಫೂರ್ತಿಳ ಮೇಲೆ ಹಾಕಿ ನೋಡಿದ್ಲು. ಎಲ್ಲಾ ಸೀರೆಯಲ್ಲೂ ಸ್ಫೂರ್ತಿ ಅದ್ಭುತವಾಗಿ ಕಾಣಿಸ್ತಾ ಇದ್ಲು. ಕೊನೆಗೆ ಒಂದು ಗೋಲ್ಡ್ ಕಲರ್ ಸೀರೆ ನಂಗೂ ಅಕ್ಕನಿಗೂ ತುಂಬಾ ಇಷ್ಟ ಆಯ್ತು.
ತುಂಬಾ ಕಾಸ್ಟ್ಲಿ ಸೀರೆ ಬೇಡ ಅಂತ ಒಂದೇ ಹಠ ಸ್ಫೂರ್ತಿ ಇದು. ನನ್ನಕ್ಕ ಬಿಡಬೇಕಲ್ಲ. ಇನ್ನೊಂದು ಶಾಪಿಗೆ ಹೋಗಿ ನಂಗೂ ಗೋಲ್ಡ್ ಕಲರ್ ಶೇರ್ವಾಣಿ ತಗೊಂಡ್ವಿ. ಅಲ್ಲಿಂದ ಚಿನ್ನದ ಅಂಗಡಿಗೆ ಹೋಗಿ ಸ್ಫೂರ್ತಿಗೆ ಕರಿಮಣಿ ಸರ, ಕಾಲುಂಗರ, ಆಮೇಲೆ ಒಂದು ಹಾರ ಮತ್ತು ನೆಕ್ಲೆಸ್ ಎಲ್ಲ ತಗೊಂಡ್ರಿ. ಜೊತೆಗೆ ನಮ್ಮಿಬ್ಬರಿಗೂ ಉಂಗರಾನೂ ತಗೊಂಡಿದ್ದಾಯ್ತು. ಎಲ್ಲ ಮುಗಿಸಿ ಮನೆಗೆ ಬರುವಷ್ಟರಲ್ಲಿ ಈ ಹೆಂಗಸರ ಶಾಪಿಂಗ್ ಗೋಜಿಯಲ್ಲಿ ನಂಗೆ ಸಾಕಾಗಿ ಹೋಗಿತ್ತು. ಅಕ್ಕ, ಇನ್ನೇನೇ ನಿಮ್ದು ಶಾಪಿಂಗ್ ಇದ್ರೋ ಡ್ರೈವರ್ ಮಾಡಿ ಕಳಿಸ್ತೀನಿ ಗಾಡಿಗೆ ಅಂದು ಕೈ ಮುಗಿದೆ. ಅಕ್ಕ ಸ್ಫೂರ್ತಿಳನ್ನು ಕರೆದುಕೊಂಡು ಹೋಗಿ ಶಾಪಿಂಗ್ ಮಾಡ್ತಾನೆ ಇದ್ಲು. ಅಪ್ಪನ ಬಳಿ ಮತ್ತು ಪುರೋಹಿತರ ಬಳಿ ಮಾತನಾಡಿ ನಮ್ಮ ಮದುವೆಯ ಡೇಟ್ ಕೂಡ ಫಿಕ್ಸ್ ಮಾಡಿದ್ರು. ಮದುವೆಗೆ 1 ವಾರ ಇರುವಾಗ ಫ್ರೆಂಡ್ಸ್ನವರನ್ನೆಲ್ಲ ಕರೆದು ಒಂದು ಪುಟ್ಟ ಪಾರ್ಟಿ ಇಟ್ಟು ನಾನು ಸ್ಫೂರ್ತಿ ರಿಂಗ್ ಎಕ್ಸ್ಚೇಂಜ್ ಮಾಡಿಕೊಳ್ಳಬೇಕು ಅಂತ ಪ್ಲಾನ್ ಮಾಡಿದ್ದೆ. ಆ ಸಮಾರಂಭಕ್ಕೆಂದೇ ಅಕ್ಕ ಸ್ಫೂರ್ತಿಳನ್ನು ರೆಡಿ ಮಾಡಿದ್ಲು. ಸಿಲ್ವರ್ ಬಣ್ಣದ ಕ್ರಾಪ್ ಟಾಪ್ ಧರಿಸಿ ಬಹಳ ಮುದ್ದಾಗಿ ಕಾಣಿಸ್ತಾ ಇದ್ಲು ಸ್ಫೂರ್ತಿ. ನನ್ನ ಆಯ್ಕೆ ಬಗ್ಗೆ ನನಗೆಯೇ ಹೆಮ್ಮೆ. ಅಂತೂ ಫಿಲಂ ಸ್ಟೈಲ್ನಲ್ಲಿ ಹುಡ್ಗಿನ ಎತ್ಕೊಂಡ್ ಬಂದು ಫಿಲಂ ಸ್ಟೈಲ್ನಲ್ಲಿ ಮದ್ವೆ ಮಾಡ್ಕೋತಾ ಇದೀಯ ಸಂತು ಅಂತ ಹೇಳಿ ನನ್ನ ಗೆಳೆಯರೆಲ್ಲ ತಮಾಷೆ ಮಾಡಿದ್ರು. ನಾವಿಬ್ರೂ ರಿಂಗ್ ಚೇಂಜ್ ಮಾಡಿಕೊಂಡೆವು. ಮೊದಲ ಬಾರಿ ನನ್ನ ಮನೆಗೆ ಬಂದಿದ್ದ ನನ್ನಪ್ಪನ ಕಾಲಿಗೆರೆಗೆ ಇಬ್ರೂ ಆಶೀರ್ವಾದ ಪಡೆದುಕೊಂಡೆವು. ಸ್ಫೂರ್ತಿ ಅಕ್ಕ, ನಿನ್ನ ಡ್ರೆಸ್ ಸೂಪರ್ ಅಂತ ವರ್ಷ ಸ್ಫೂರ್ತಿಳ ವೀಲ್ ಇಡ್ಕೊಂಡು ಆಟ ಆಡ್ತಾ ಇದ್ದಾಗ ನನ್ನ ಅಕ್ಕ, ಸ್ಫೂರ್ತಿ ಅಕ್ಕ ಅಲ್ಲ ವರ್ಷ, ಅವರು ಈಗ ನಿನ್ನ ಅತ್ತೆ, ಸ್ಫೂರ್ತಿ ಅತ್ತೆ ಅನ್ಬೇಕು. ನಿಂಗೂ ಹೇಳ್ತಾ ಇದ್ದೀನಿ ಕೇಳು ಸ್ಫೂರ್ತಿ, ನನ್ನನ್ನ ಅಕ್ಕ ಅನ್ನೋದಲ್ಲ ನೀನು, ಅತ್ತಿಗೆ ಅನ್ಬೇಕು. ಇವರು ನಿನ್ನ ಅಣ್ಣ ಅಂತ ಹೇಳಿ ನಗಾಡಿದ್ರು. ಅಲ್ಲ ಸ್ಫೂರ್ತಿ, ನಮ್ಮ ಹುಡುಗ ಏನೋ ನಿಮ್ಮನ್ನ ಕಿಡ್ನಾಪ್ ಮಾಡಿದ, ನೀವವನ ಹೃದಯವನ್ನೇ ಕಿಡ್ನಾಪ್ ಮಾಡಿಬಿಟ್ರಾ ಅಂತ ನನ್ನ ದೋಸ್ತೊಬ್ಬ ಹೇಳಿದಾಗ ಸ್ಫೂರ್ತಿಯ ಮೌನವೇ ಉತ್ತರವಾಗಿತ್ತು. ಎಲ್ಲರ ತಮಾಷೆ, ಪಾಪ ಅವಳಿಗೆ ನಾಚಿಕೆ. ಅಂತೂ ನಮ್ಮ ಮದುವೆ ದಿನವೂ ಬಂತು. ನನ್ನ ಹುಟ್ಟೂರಲ್ಲಿದ್ದ ನನ್ನ ಅರಮನೆಯಂತಹ ಮನೆಯಲ್ಲಿ ಮದುವೆ. ಕೇವಲ 100 ಜನ, ನನ್ನ ಫ್ರೆಂಡ್ಸ್ ಮತ್ತು ಕ್ಲೋಸ್ ರಿಲೇಟಿವ್ಸ್ ಅಷ್ಟೇ. ಬಂಗಾರದ ಬಣ್ಣದ ಸೀರೆಯಲ್ಲಿ ಸ್ಫೂರ್ತಿ ಸ್ವರ್ಣ ಸುಂದರಿಯಂತೆ ಕಾಣಿಸ್ತಾ ಇದ್ಲು. ಮಂಗಳ ಮುಹೂರ್ತದಲ್ಲಿ ನನ್ನ ಮದುಮಗಳ ಕತ್ತಿಗೆ ತಾಳಿ ಕಟ್ಟುತ್ತಿದ್ದಾಗ ಆ ಬೊಗಸೆ ಕಂಗಳಿಂದ ಆನಂದ ಬಾಷ್ಪ ಹರಿದಿತ್ತು. ರಾತ್ರಿ ಬೆಳ್ಳಿ ಲೋಟದಲ್ಲಿ ಹಾಲು ತಂದು ನನ್ನ ರೂಮಿಗೆ ಬಂದಿದ್ದಳು ಸ್ಫೂರ್ತಿ. ಶುಭ್ರ ಬಿಳಿ ಬಣ್ಣದ ರೇಷ್ಮೆ ಸೀರೆಯುಟ್ಟು ತಲೆ ತುಂಬ ಮಲ್ಲಿಗೆ ಹೂ ಮುಡಿದು ಬಂದ ಶ್ವೇತ ಸುಂದರಿ. ಎದೆಯಲ್ಲಿ ನಾನು ಕಟ್ಟಿದ ತಾಳಿ ಬಿಟ್ಟರೆ ಬೇರೆ ಒಡವೆಗಳಿಲ್ಲ. ಅವಳ ದೇಹ ಸಿರಿಯ ಮೇಲೆ ನೆಟ್ಟ ನನ್ನ ನೋಟವ ಎದುರಿಸಲಾರದೆ ತಲೆ ತಗ್ಗಿಸಿ ನಿಂತವಳನ್ನು ಹೂಮಂಚಕ್ಕೆ ಕರೆದೊಯ್ದು ಕೂರಿಸಿದೆ. ಅವಳಿಟ್ಟ ಹಾಲು ಅರ್ಧ ಕುಡಿದು ಅವಳಿಗೆ ಕುಡಿಯಲು ಹೇಳಿದೆ. ಅವಳ ಕಣ್ಣಲ್ಲಿ ಕಣ್ಣಿಟ್ಟೆ. ಹೀಗೋ ನಾನಿನ್ನ ಸೊತ್ತೀಗ ಎಂಬಂತಿತ್ತು ಅವಳ ಮಾದಕ ಕಣ್ಣುಗಳಲ್ಲಿನ ಆಹ್ವಾನ ಸಂದೇಶ. ಮೊದಲ ಬಾರಿ ಅವಳೊಂದಿಗೆ ಕೂಡಿ ಶೃಂಗಾರ ರಸದ ಅದ್ಭುತ ಸವಿಯ ಆನಂದಿಸಿದೆ, ಅನುಭವಿಸಿದೆ. ನಮ್ಮಿಬ್ಬರ ಪ್ರಯಾಣಕ್ಕೆ ಹೂಮಳೆಯಂತೆ ಆ ವರುಣನೂ ಆರ್ಭಟಿಸಿ ನಮ್ಗೆ ಮತ್ತಷ್ಟು ಖುಷಿ ನೀಡಿದ್ದ. ಕಳೆದ ವರ್ಷ ಇದೇ ಟೈಮಿಗೆ ಬಹುಶಃ ನಾನು ಸ್ಫೂರ್ತಿಳನ್ನು ಕಿಡ್ನಾಪ್ ಮಾಡಿದ್ದು. ಈಗ ಅವಳು ಪ್ರೆಗ್ನೆಂಟ್. ಸದಾಕಾಲ ನಾನಾಯ್ತು, ನನ್ನ ಕೆಲಸ ಆಯಿತು, ನನ್ನ ಫ್ರೆಂಡ್ಸ್ ಆಯಿತು ಅಂತ ಇದ್ದ ನನ್ನ ಏಕಾತನತೆಯ ಬದುಕಲ್ಲಿ ಸ್ಫೂರ್ತಿ ಬಂದು ರಂಗು ಬಳಿದಿದ್ದಳು. ಯಾವತ್ತೂ ಪ್ರೀತಿಯ ಹುಡುಕಾಟ ಮಾಡಿದವನಲ್ಲ ನಾನು. ಸ್ಫೂರ್ತಿಳ ರೂಪದಲ್ಲಿ ಪ್ರೀತಿಯೇ ನನ್ನರಸಿ ಬಂದಿತ್ತು. ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.